ಕುಮಾರ, ನೀನು ಯುದ್ಧವನ್ನು ಪ್ರಾರಂಭಿಸುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ ಪುತ್ರ. ಅಮ್ಮ, ರಾಜಸಭೆಗೆ ಹೋದರೂ ಇದೇ ನೀತಿ, ಅಂತಃಪುರದ ಅಂಗಳಕ್ಕೂ ಬಂದರೂ ಮತ್ತದೇ ಬೋಧನೆ. ಈ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು ಅಮ್ಮ, ಬೇಸತ್ತಿರುವೆನು ಅಮ್ಮ. ಎದುರಾಳಿಗಳು ನುಗ್ಗಿ ಬರುವ ಹೆಜ್ಜೆ ಸಪ್ಪಳ ಕೇಳಿ ಕೆರಳಿ ನಿಲ್ಲುವ ಕಲಿ ಕೇಸರಿಯಮ್ಮ ಈ ನಿನ್ನ ಮಗ ದುರ್ಯೋಧನ. ಶತ್ರುಗಳ ಬಿಸಿ ರಕ್ತವನ್ನು ಅಶ್ರು ತರ್ಪಣ ನೀಡಬಲ್ಲ ಸಾಹಸವಂತ ಸಹೋದರರು. ಮೃತ್ಯುವೇ ಮೈಹಾಂತು ಬಂದರು ಅಂಜದೆ ಎದೆಯೊಡ್ಡಿ ನಿಲ್ಲಿವ ಭೀಷ್ಮ, ದ್ರೋಣ, ಕರುಣಾದಿಗಳಿರುವಾಗ 100 ಜನ ವೀರ ಪುತ್ರರನ್ನು ಎತ್ತ ವೀರಮಾತೆಯಾದ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಾಳಾಗುವುದೇ ಅಮ್ಮ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಅದರ ಪಾಲನೆಯನ್ನು ಮಾಡಿಯೇ ತೀರುತ್ತೇನೆ. ನನಗೆ ಅನುಜ್ಞೆಯನ್ನು ಕೊಡ್ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವಿಯಾ ಪುತ್ರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ. ಆದರೆ ನೀನದನ್ನು ಹೊಂದಲಾರೆ. ದುಷ್ಟ, ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ ಸ್ಫೂರ್ತಿಯು ನಾಶವಾಗುವಂತೆ ಮಾಡುವ. ಏಕೆಂದರೆ ನನ್ನ ಕಂಠದಿಂದ ಹೊರಬೀಳುವ ಆಶೀರ್ವಾದದ ಸ್ವರವು ಈ ಉತ್ತಪ್ತ ಹೃದಯದ ದಾವಾಗ್ನಿಯಲ್ಲಿ ಕಾದು ಅಗ್ನಿವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಸುಡುವುದು. ವಿರುದ್ಧ ದೈವದ ಅಭಿಶಾಪದಂತೆ ನಿನ್ನ ಉತ್ಸಾಹವನ್ನು ಭಂಗಪಡಿಸುವುದು. ಪಾಪಿ ಅನುತಾಪದಂತೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಹಿಂಬಾಲಿಸುವುದು. ಹೋಗು ದುರ್ಯೋಧನ, ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನೀನಿಲ್ಲಿಂದ ಹೊರಟು ಹೋಗು. ಪಾಂಡವರು 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 ಆ ಪಾಂಡವರು ಮಾಡಿದ ಧರ್ಮ ಸಮ್ಮತವೇ ಆದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ಮಾತ. ಪತ್ನಿಗೆ ಅಪಮಾನವಾಗುತ್ತಿರುವುದನ್ನು ನೋಡಿ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ಅಮ್ಮ, ನನ್ನ ಸತಿ ಭಾನುಮತಿ ನನ್ನಂತಃಪುರದ ಒಬ್ಬ ಸಾಮಾನ್ಯ ಚೇತಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತೇ? ಏನು ಮಾಡುತ್ತಿದ್ದೆ? ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಕ್ಷಿಯಾಗಿ ನಿಂತಿದ್ದರು. ಲಕ್ಷಿಸದೆ ಆ ಕೂಡಲೇ ಪ್ರತಿಕಾರವನ್ನು ಮಾಡಿಬಿಡುತ್ತಿದ್ದೆ. ಆದರೆ ಆ ಹೇಡಿ ಪಾಂಡವರು ಮಾಡಿದ್ದಾದರೂ ಏನು ಮಾತಾ? ಒಬ್ಬ ನಿಸ್ಸಹಾಯಕನಾದ ಏಡಿಯು ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕೆ ಅಮ್ಮ, ನನಗೆ ಆ ಪಾಂಡವರನ್ನು ಕಂಡರೆ ಅಷ್ಟೊಂದು ದ್ವೇಷ. ಅಮ್ಮ, ಅವರು ದ್ವಾಪರ ಯುಗದ ದುಷ್ಟರು, ನಮ್ಮ ಕುಲದ ಕಳಂಕ ಸ್ವರೂಪರು. ಶಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮರಣೆಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದಕ್ಕೆ ದೀಕ್ಷಾಬದ್ಧನಾಗಿರುವನು. ನನಗೆ ಆಶೀರ್ವದಿಸಿ ಅನುಜ್ಞೆಯನ್ನು ಕೊಡುತ್ತಾಯಿ. ನನ್ನ ಆಶೀರ್ವಾದವನ್ನು ಹೊಂದಲಾರೆ ಪುತ್ರ. ಹೋಗು, ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಈ ದುರ್ಯೋಧನನು ಒಂದೊಂದು ಸಣ್ಣ ಕಾರ್ಯಕ್ಕೂ ಅಮ್ಮನ ಆಶೀರ್ವಾದವಿಲ್ಲದೆ ಮುಂದುವರೆದವನಲ್ಲ. ಆದರೆ ಆ ಪಾಂಡವರ ಸಲುವಾಗಿ ಮಾತೆಯ ಮಾತನ್ನು ಧಿಕ್ಕರಿಸಿದ ಮಹಾಪಾಪ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಯಾರೂ ಸರಿ. ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳು ರಕ್ತದ ಕೋಡಿಯಾಗಿ ಹರಿಯುವುದು. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ, ನಿಲ್ಲಲಿ. ಅತ್ತಿ ಉರಿ
ಅಮ್ಮ, ಈ ಸಾರ್ವಭೌಮ ದುರ್ಯೋಧನನು ಅಮ್ಮನ ಮುಂದೆ ಮಾನವನೇ ಮಾನವನೇ. ಆದರೆ ಆ ಪಾಂಡವರ ಪಾಲಿಗೆ ಮಹಾ